ಸ್ನೇಹಿತರೆ, ನಾನು ಒಂದು ಪುಟ್ಟ ಬ್ರೇಕ್ ತೊಗೊಂಡಿದ್ದೆ. ಆವಾಗ ನಾನು ಆರ್ಯ PU ಕಾಲೇಜಿನ ಪ್ಲಸ್ ಪಾಯಿಂಟ್ಗಳೇನು, ಯಾಕೆ ನಮ್ಮ ಕಾಲೇಜಲ್ಲಿ ಈ ರೀತಿ ಅಡ್ಮಿಷನಿಗೆ ಬರ್ತಾ ಇದ್ದಾರೆ, ಶಿವಮೊಗ್ಗ ಜಿಲ್ಲೆ ಇಲ್ಲ ಕೊಪ್ಪಳದಿಂದನೂ ಬರ್ತಾ ಇದ್ದಾರೆ ಅನ್ನೋದೇ ನಿಮಗೆ ಬಹುಶಃ ಆಶ್ಚರ್ಯ ಆಗ್ಬೋದು. ನಮ್ಮ ಕಾಲೇಜ್ ಆಗಿದೆ, ನಾವು ಒಂಥರ ಗಂಧವನ್ನು ತೇದಿ ಸಮಾಜದ ಮುಂದಿಡ್ತೀವಿ. ಯೋಚನೆ ಮಾಡಿ, ನಿಮ್ಮ ಮಕ್ಕಳು ನಮ್ಮಲ್ಲಿ ಸೇಫ್ ಅಂತೇಳಿ. ಸೆಕ್ಯೂರಿಟಿ ವೈಸ್ ಆಲ್ಸೋ ನಮ್ಮ ಕಾಲೇಜ್ ತುಂಬ ಸೇಫ್ ಆಗಿದೆ. ಮಕ್ಕಳು ಮನೆಗೆ ಹೋಗೋ ತನಕ ಅವರ ಕೇರನ್ನು ನಾವು ಮಾಡ್ತೀವಿ. ನಮ್ಮ ಬಸ್ ಸರ್ವಿಸ್ ಕೂಡ ಹಾಗೆ ಇದೆ. ಹೊರಗಿಂದ ಬಂದವರಿಗೆ ಒಂದು ವೇಳೆ ಹಾಸ್ಟೆಲ್ ಬೇಕೆಂದರೂ ಕೂಡ ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ, ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಿಗೆ. ನಿನ್ನ ಹೆಸರು ಏನದೆ ಮಗು? ಅನನ್ಯ ಜಿ. ನೀನು ಎಲ್ಲಿ ಉಳ್ಕೊಂಡಿರೋದು? ಯಾವ ಊರವಳು ಮಗು? ಓಕೆ. ಎಲ್ಲಿ ನಿನ್ನ ಹಾಸ್ಟೆಲ್ ಏನಾರು ಇದೆಯಾ ನಿನಗೆ? ಯಾವ ಹಾಸ್ಟೆಲು? ಗರ್ಲ್ಸ್ ಹಾಸ್ಟೆಲೇ ಸಪ್ರೇಟ್ ಇದೆ. ಓಕೆ. ಹಾಸ್ಟೆಲೆಲ್ಲ ಸೆಕ್ಯೂರಿಟಿ, ಊಟ, ಕಾಫಿ, ಯಾಕೆಂದರೆ ಅದು ಕೌಂಟ್. ಬೆಳಿಗ್ಗೆ ತಿಂಡಿ, ಒಳ್ಳೊಳ್ಳೆ ತಿಂಡಿ. ನಮ್ಮ ಈಗಿನ ಕಾಲದ ಮಕ್ಕಳು ನಮ್ಮ ಥರ ಬರೀ ಇಡ್ಲಿ ಸಾಂಬಾರು ತಿನ್ನಲ್ಲ, ಸ್ವಲ್ಪ ರುಚಿಯಾದ ಅಡುಗೆ ಎಲ್ಲ ಬೇಕು. ನಿಮ್ಮ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಫುಲ್ಲಿ ಸೆಕ್ಯೂರ್, CCTV ಇದೆ? ದಟ್ಸ್ ವೆರಿ ಗ್ರೇಟ್. ಬೇಗ ಹೇಳು ನಮ್ಮ ಕಾಲೇಜ್ ಬಗ್ಗೆ ನಿನ್ನ ಭಾವನೆ ಏನು ಮಗು? ನಮ್ಮ ಕಾಲೇಜ್ ಹೇಗಿದೆ? ಎಲ್ಲರೂ ಹೇಳ್ತಾರೆ, ನಾನು ಹೇಳ್ಬೋದು ನನ್ನ ಕಾಲೇಜ್ ಆರ್ಯ ಕಾಲೇಜು. ಇಟ್ ಈಸ್ ಆಬ್ವಿಯಸ್ ಟ್ರೂತ್ ಅಲ್ವಾ? ನಾನೊಬ್ಬ ಮ್ಯಾನೇಜ್ಮೆಂಟ್ ಸೈಡಿಂದ ಮಾತಾಡ್ಬೇಕಾದ್ರೆ ನನ್ನ ಕಾಲೇಜ್ ಭಾಳ ಚೆನ್ನಾಗಿದೆ ಅಂತ ಪೋಟ್ರೆ ಮಾಡ್ಬೋದು ನಾನು. ಬಟ್ ದ ಫ್ಯಾಕ್ಟ್ ಈಸ್ ದ್ಯಾಟ್ ದಿಸ್ ಕಾಲೇಜ್ ಹೋಲ್ಡ್ಸ್ ಆಲ್ ಸಚ್ ಕ್ವಾಲಿಟೀಸ್. ಇಟ್ ಹ್ಯಾಸ್ ಗಟ್ ಸ್ಟಫ್. ನಾವು ಬರಬರೇ ಏನು ಸುಮ್ಮನೆ ಜಂಬ ಕೊಚ್ಕೊಳ್ತಾ ಇಲ್ಲ, ನಮ್ಮ ಹತ್ರ ಆ ಸ್ಟ್ರೆಂತ್ ಇದೆ. ಯಾಕೆಂದರೆ ನಮ್ಮ ಮ್ಯಾನೇಜ್ಮೆಂಟು ಆ ರೀತಿ ಮಕ್ಕಳನ್ನ ಫೋಕಸ್ ಮಾಡ್ತಾರೆ. ನಾವು ಬರೀ ಕಮರ್ಷಿಯಲಿನ ಲಾಭ ಒಂದೇ ನೋಡಲ್ಲ. ನಿಮಗೆ ಗೊತ್ತಿರಲಿ, ನಾವು ತುಂಬ ಬರ್ಡನ್ನೂ ಮಾಡಲ್ಲ ಕಾಲೇಜಿನ ಮಕ್ಕಳಿಗಾಗಲಿ ಅವರ ಪೇರೆಂಟ್ಸ್ಗಳಿಗಾಗಲಿ. ಆನವಟ್ಟಿಯ ಹೆಣ್ಮಗಳು ಮಾತಾಡು, ನಮ್ಮ ಕಾಲೇಜಿನ ಯಾಕೆ ಇಷ್ಟ ಆಯ್ತು ಮಗು? ರಿಯಲಿ? ನೋಡಿ, ಇದು ಕೂಡ ಪ್ಲಸ್ ಪಾಯಿಂಟ್. ಒಬ್ಬ ಲೆಕ್ಚರ್ ಆಗಲಿ, ಒಬ್ಬ ಪ್ರೊಫೆಷನಲ್ ಆಗಲಿ ತನ್ನ ವಿದ್ಯಾರ್ಥಿನ ತನ್ನ ಮಕ್ಕಳ ಥರ ನೋಡ್ತಾರೆ ಅಂದರೆ ಆ ಬಾಂಧವ್ಯ ಹೇಗಿರುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ ಅಲ್ವಾ? ಈ ಹೆಣ್ಮಗು ಆನವಟ್ಟಿಯವಳು, ಆನವಟ್ಟಿಯಿಂದ ಇಲ್ಲಿ ಬಂದು ನಮ್ಮ ಗರ್ಲ್ಸ್ ಹಾಸ್ಟೆಲ್ ನಿಂತ್ಕೊಂಡು, ಅಪ್ಪ ಅಮ್ಮನಿಗೂ ಕೂಡ ಧೈರ್ಯ ಬರಬೇಕು. ಒಂದು ಹಾಸ್ಟೆಲ್ ಇರ್ತಾರೆ ಅಂದರೆ ಈಗಿನ ಕಾಲದಲ್ಲಿ ಬಹಳಷ್ಟು ಸಮಸ್ಯೆ ಇರ್ತದೆ. ಬಟ್ ದೇ ಆರ್ ವೆರಿ ಹ್ಯಾಪಿ, ದೇ ಆರ್ ವೆರಿ ಸೆಕ್ಯೂರ್. ಈಗ ಸಾಮಾನ್ಯವಾಗಿ ಸ್ನೇಹಿತರೆ, ಹಾಸ್ಟೆಲ್ ಅಂದ ಕೂಡಲೇ ಫುಡ್ಡಿನ ಪ್ರಾಬ್ಲಮ್ ಇರ್ತದೆ, ಹೈಜೀನ್ ಇರ್ತದೆ ಇಲ್ಲೋ. ಅದರಲ್ಲೂ ಹೆಣ್ಮಕ್ಳು, ಪಾಪ ಹೆಣ್ಮಕ್ಳಿಗೆ ಪ್ರಕೃತಿಯಾಗಿ ಕೆಲವು ನ್ಯೂನ್ಯತೆಗಳು, ತೊಂದರೆಗಳಿರುತ್ತೆ. ಎಲ್ಲೂ ಎಕ್ಸ್ಪ್ರೆಸ್ ಮಾಡಲ್ಲ, ಹೆಣ್ಮಕ್ಳು ನುಂಗ್ತಾರೆ ಪಾಪ. ಆದರೆ ನಮ್ಮ ಹಾಸ್ಟೆಲ್, ಹೆಣ್ಮಕ್ಳ ಹಾಸ್ಟೆಲ್ ಹೇಗಿದೆ ಅಂತೇಳಿ ಈ ಹೆಣ್ಮಗುನೇ ಹೇಳ್ತಾಳೆ, ಕೇಳಿ. ಊಟ ನಮ್ಮ ಹಾಸ್ಟೆಲ್ ಹೇಗಿದೆ ಮಗು? ಊಟ ವೆರಿ ನೈಸ್. ಓಕೆ. ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿರ್ತಾರೆ. ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ದಿನಾನು ಡಿಫ್ರೆಂಟ್ ಫುಡ್ಸ್ ಇರುತ್ತೆ, ಸ್ನಾಕ್ಸ್ ಇರುತ್ತೆ, ನೈಟ್ ಫುಡ್ ಇರುತ್ತೆ. ಓಕೆ. ಅಂದರೆ ವೆರೈಟೀಸ್ ಆಫ್ ಫುಡ್ ಕೊಡ್ತಾರೆ, ಬಿಸಿ ಬಿಸಿ ಊಟ ಕೊಡ್ತಾರೆ, ವೆರೈಟಿ ಇರ್ತದೆ, ವೆಜಿಟೇರಿಯನ್ಸ್ ಜಾಸ್ತಿ ಇರ್ತದೆ. ಓನ್ಲಿ ವೆಜ್. ಅದೇ ವೆಜ್ಜಸ್, ತರಕಾರಿಗಳು ಜಾಸ್ತಿ ಇರ್ತದೆ. ಓಕೆ, ಯು ಆರ್ ಎ ವೆಜಿಟೇರಿಯನ್ ಪಕ್ಕ. ಓಕೆ ಪುಟ, ನಿನ್ನ ಹೆಸರೇನು ಮಗು? ರೋಹಿಣಿ. ಎಲ್ಲಿಂದ? ಓ, ತಾವು ಆನವಟ್ಟಿಯಿಂದ. ಆನವಟ್ಟಿಯಲ್ಲಿ ಯಾವ ಸ್ಕೂಲಲ್ಲಿ ಓದಿದ ಮಗು ನೀನು? ಹೇಗಿತ್ತು ಅಲ್ಲಿ? ಓಕೆ. ಆನವಟ್ಟಿಯಿಂದ ನಿನಗೆ ಸುಮಾರು 60-70 ಕಿಲೋಮೀಟರ್, 100 ಕಿಲೋಮೀಟರ್ ಶಿವಮೊಗ್ಗ? 100 ಕಿಲೋಮೀಟರ್ ಅಲ್ವಾ? ನನಗೆ ಗೊತ್ತಿದೆ. ಅಲ್ಲಿಂದ ನಮ್ಮ ಕಾಲೇಜ್ ನಿನಗೊಂದು ಹೇಗೆ ಮನಸ್ಸು ಬಂತು ಪುಟ, ನಾನು ಈ ಆರ್ಯ ಕಾಲೇಜ್ಗೆ ಹೋಗಿ ಸೇರ್ತೀನಿ ಅನ್ನೋದು ಒಂದು ಬರಬೇಕಲ್ವಾ? ಏನೋ ಸಮ್ ಕನೆಕ್ಷನ್ ಇರ್ತದೆ ನಿನಗೆ ಕಾಲೇಜ್ ಬಗ್ಗೆ. ವುಡ್ ಯು ಫೀಲ್ ಅಬೌಟ್ ದಿಸ್ ಕಾಲೇಜ್? ತುಂಬಾ ಕಾಲೇಜ್ ಕಡೆ ಹೋಗಿ ನೋಡಿ ಬಂದಿದ್ದೀನಿ. ಓ, ಓಕೆ. ಬಟ್ ಇಲ್ಲಿ ಫ್ಯಾಕಲ್ಟೀಸ್, ಮೇನ್ ಥಿಂಗ್ ಇಸ್ ಫ್ಯಾಕಲ್ಟೀಸ್ ತುಂಬಾ ಫ್ರೆಂಡ್ಲಿ. ಓಕೆ. ಸೀನಿಯರ್ಸ್ ಇದ್ದಾರೆ, ವೆಲ್ ವರ್ಸ್ಡ್ ಇದ್ದಾರೆ. ಅಂಡ್ ದೇ ಆರ್ ಫ್ರಮ್ ಆಂಧ್ರ ಪ್ರದೇಶ್, ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ, ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋ ಒಂದೇ ಇದಕ್ಕೆ. ಆಮೇಲೆ ನಾನು ಕ್ರ್ಯಾಕ್ ಮಾಡಬೇಕು ಅಂತ ಬಂದಿದ್ದೀನಿ. ಅವಳು ಹೇಳಿದ ಮಾತು ಕೇಳಿದ್ರ ಫ್ರೆಂಡ್ಸ್? ಎಷ್ಟು ಚೆನ್ನಾಗಿದೆ ಮಾತು. ನಾನು ಸುಮಾರು ಕಾಲೇಜಿನ ವಿಸಿಟ್ ಮಾಡಿದ್ದೀನಿ. ಎಷ್ಟು ಕಾಲೇಜ್ ವಿಸಿಟ್ ಮಾಡಿದ್ದಿ? ಓಕೆ, ಒಂದು 4-5 ಕಾಲೇಜ್. ಯಾಕೆಂದರೆ ಈಗಿನ ಕಾಲದ ಮಕ್ಕಳು ಅವ್ರ ಅಪ್ಪ ಅಮ್ಮನಿಗಿಂತ ತುಂಬ ಶಾರ್ಪ್ ಆಗಿರ್ತಾರೆ. ಯಾಕೆಂದರೆ ಅವರಿಗೆ ತಮ್ಮ ಫ್ಯೂಚರ್ ಬಗ್ಗೆನೇ ಜ್ಞಾನ ಇರ್ತದೆ. ನಾನು ಹಿಂಗೆ ಆಗಬೇಕು, ನಾನು ನೀಟನ್ನು ಕ್ರ್ಯಾಕ್ ಮಾಡಬೇಕು, ನಾನು ಒಂದು ನನ್ನ ಬದುಕಿನಲ್ಲಿ ಒಂದು ನೆಲೆ ಕಂಡುಕೊಳ್ಬೇಕು ಅನ್ನೋ ಯೋಚನೆ ಇದ್ದವಳು ಎಷ್ಟು ಕ್ಲೀನಾಗಿ ವಿವರಿಸ್ತಾಳೆ ನೋಡಿ. ಅವರು ಸುಮ್ಮನೆ ಕಾಲೇಜಿಗೆ ಹೋಗಲ್ಲ ಈಗಿನ ಕಾಲದ ಮಕ್ಕಳು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಕಾಲೇಜ್ ಹೋಲ್ಡ್ಸ್ ಸಚ್ ಸ್ಯಾಂಟಿಟಿ.
ನಾವು ಎಲ್ಲ ರೀತಿಯಲ್ಲೂ ಕೇರ್ ಮಾಡ್ತೀವಿ, ಬರೀ ಊಟ ಕಾಫಿ ತಿಂಡಿ ಒಂದೆಲ್ಲ. ವಾರ್ಡನ್ ಹೇಗಿದ್ದಾರೆ, ವಾರ್ಡನ್ಗಳು ಹೈಜೀನ್ ಇದ್ದಾರಾ, ಒಳಗಡೆ ಸೆಕ್ಯೂರಿಟಿ ಇದೆಯಾ, ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಏನೇನಿದೆ ಮುಖ್ಯವಾಗಿ ಬೇಕು ಎಲ್ಲ CCTV ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದೆ. ಆದ್ದರಿಂದ ನಮ್ಮ ಕಾಲೇಜಿಗೆ ಗಂಡು ಮಕ್ಕಳು ಎಷ್ಟು ಬರ್ತಾರೋ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಅಡ್ಮಿಷನ್ ಕೂಡ ಆಗುತ್ತೆ. ತಮ್ಮ ಹೆಸರು? ನಾನು ಮೋಹಿತ್ ಭದ್ರಾವತಿ. ಭದ್ರಾವತಿ. ಓಕೆ, ಭದ್ರಾವತಿಯವರು ನಾನು ಲಾಸ್ಟ್ ಇಯರ್ ಕೂಡ ಭೇಟಿ ಮಾಡಿದ್ದೆ ಮಗು. ಭದ್ರಾವತಿ ಮಕ್ಕಳು ಸುಮಾರು ಅಲ್ಲಿಂದ ಇಷ್ಟು ದೂರ ಬಂದರು. ನಮ್ಮ ಕಾಲೇಜಿಗೆ ನೀನು ಬರಬೇಕಾದ್ರೆ ನಿನ್ನ ಮನಸ್ಸಲ್ಲಿ ಒಂದು ಪಕ್ಕಾ ಒಂದು ಥಾಟ್ ಇರುತ್ತಲ್ಲೋ ಪುಟ, ಏನಾಯಿತು ನಿನಗೆ ನಮ್ಮ ಕಾಲೇಜಿಗೆ ಬಂದಾಗ? ನೀನು ಒಳಗಡೆ ಬರ್ತೀಯಲ್ಲ ಕಾಲೇಜಿನ, ಯೂಶಲಿ ಸ್ನೇಹಿತರೆ ಕಾಲೇಜ್ ಒಳಗೆ ಬಂದ ಕೂಡಲೇ ಗಂಟೆ ಅಥವಾ ಬೆಲ್ ಹೊಡೆದ ಕೂಡಲೇ ಮಾತಾಡ್ತಾ ನಾವು ಸೀದಾ ಕಾಲೇಜಲ್ಲಿ ನಮ್ಮ ಸೀಟಿಗೆ ಹೋಗ್ಬಿಡ್ತೀವಿ. ದ್ಯಾಟ್ ಇಸ್ ಅ ಕಾಮನ್ ಆ್ಯಂಡ್ ಯೂನಿವರ್ಸಲ್ ಟ್ರೂತ್ ಆಲ್ಸೋ. ಬಟ್ ಇನ್ ದಿಸ್ ಕಾಲೇಜ್ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ, ಒಂದು ಸ್ಟೂಡೆಂಟು, ಒಂದು ಮಗು ಕಾಲೇಜಿನ ಮೆಟ್ಲು ಹತ್ತಿದ ಕೂಡಲೇ ಅದರಲ್ಲಿ ಒಂದು ಪಾಸಿಟಿವ್ ವೈಬ್ ಬರಬೇಕು. ವಿ ಪ್ಲೇ ಲೈಟ್ ಮ್ಯೂಸಿಕ್ ಆಲ್ಸೋ. ಭಗವಂತನ ಸ್ಮರಣೆಯ ಆ ಒಳಗಿನ ಸಣ್ಣ ಮೆದುಳಿಗೆ ಕೂತ್ರೆ ಒಳಗಡೆ ಕಾಲೇಜಿನ ಒಳಗಡೆ ಹೆಜ್ಜೆ ಇಡ್ತಾ ಬಂದಾಗ ಆ ಪಾಸಿಟಿವ್ ವೈಬ್ಸ್ ಇದ್ದ ಕೂಡಲೇ ಆತನ ಮನಸ್ಸು ನಿರ್ಮಲ ಆಗುತ್ತೆ. ಒಳಗಡೆ ಸೆಕ್ಷನಲ್ಲಿ ಕೂತಾಗಲೂ ಕೂಡ ಯು ವಿಲ್ ಬಿ ಲೈಕ್ ಎ ಫ್ರೆಶ್ ಬಾಯ್. ನಮ್ಮ ಕಾಲೇಜಿನ ಒಳಗೆ ಬಂದಾಗ, ಇದು ನಾನು ಹೇಳಿದ್ದು, ನಿನ್ನ ಎಕ್ಸ್ಪೀರಿಯನ್ಸ್ ಏನಿದೆ? ಹೌದು ಸರ್, ಬೆಳಗ್ಗೆ ಬಂದ ತಕ್ಷಣ ಹಾಸ್ಟೆಲರ್ಸಿಗೆ ಒಂದು ಗುಡ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಗಾಡ್ ಮ್ಯೂಸಿಕ್ ಆಗಿರ್ಬೋದು. ಹಾಗೆ ಡೇ ಸ್ಕಾಲರ್ಸಿಗೆ 8 ಗಂಟೆಗೆ ಬರ್ತಾರೆ. ಆಗ ಮಾರ್ನಿಂಗ್ ಪ್ರೇಯರ್ ಇರುತ್ತೆ. ಓಕೆ, ಈಗಲೂ ಇಲ್ಲಿ ಪ್ರೇಯರ್ ಇದೆ, ಎಲ್ಲರೂ ಅಸೆಂಬ್ಲ್ ಮಾಡ್ತಾರೆ. ಯು ಹ್ಯಾವ್ ಎ ಬಿಗ್ ಹಾಲ್? ನೋ ಸರ್, ಇನ್ ಕ್ಲಾಸಸ್ ಅಲ್ಲಿ ಮಾಡ್ತಾರೆ. ವೆರಿ ನೈಸ್. ಓನ್ಲಿ ವಿ ಸ್ಟ್ಯಾಂಡ್ ಅಂಡ್ ವಿ ಡೂ ಪ್ರೇಯರ್. ಓಕೆ, ಅಂಡ್ ನೆಕ್ಸ್ಟ್ ವಿ ಸಿಂಗ್ ನ್ಯಾಷನಲ್ ಆಂಥಮ್. ನ್ಯಾಷನಲ್ ಆಂಥಮ್ ಇಸ್ ಎ ಮಸ್ಟ್ ಅಲ್ವಾ? ದೇಶ ಇದ್ರೆ ನಾವು ಅಲ್ವಾ? ನ್ಯಾಷನಲ್ ಆಂಥಮ್ನ ಎವ್ರಿ ಸಿಟಿಸನ್ ಶುಡ್ ರೆಸ್ಪೆಕ್ಟ್ ಕೊಡಲೇಬೇಕು, ಹಾಡಲೇಬೇಕು. ಓಕೆ, ನೀನು PCMB ತಗೊಂಡಿದ್ಯಾ? ನಿನ್ನ ಏನಿದೆ ಮಗು? ನೀನು ವಾಟ್ ಯು ವಾಂಟ್ ಟು ಬಿಕಮ್? ಈ ನಮ್ಮ ದೇಶದ ಬಗ್ಗೆ ನಿನ್ನ ಕಾಂಟ್ರಿಬ್ಯೂಷನ್ ಏನು ಕೊಡಬೇಕು ಅಂತ ಇದೆಯಾ ನೀನು? ಜಸ್ಟ್ ಐ ವಾಂಟ್ ಟು ಕ್ರ್ಯಾಕ್ ಮೈ ನೀಟ್. ಎಷ್ಟಾಗುತ್ತೋ ನನ್ನ ಪಾಸಿಬಿಲಿಟೀಸ್ ನಾನು ಅಷ್ಟನ್ನ ಯೂಸ್ ಮಾಡ್ಕೊಂಡು ನಾನು ಕ್ರ್ಯಾಕ್ ಮಾಡಿ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಬಹಳಷ್ಟು ಜನಕ್ಕೆ ನಾನು ಮಾತಾಡ್ತಾ ಇರ್ತೀನಿ ನಮ್ಮ ಕಾಲೇಜ್ ಮಕ್ಕಳಿಗೆ. ಅದರಲ್ಲಿ 100ಕ್ಕೆ 60 ಮಕ್ಕಳು ಹೇಳೋದು ಒಂದೇ, ನಾನು ನೀಟ್ ಕ್ರ್ಯಾಕ್ ಮಾಡಬೇಕು. ನೀಟ್ ಕ್ರ್ಯಾಕ್ ಮಾಡಿ ನಾನು ಕೇಳ್ತೀನಿ ಅವರಿಗೆ ಏನಾಗಬೇಕು? ಮೆಡಿಸಿನ್ನಿಗೆ ನಾನು ಹೋಗಬೇಕು. ನೋಡಿ ಎಷ್ಟು ಸುಂದರವಾದ ಭಾವನೆ. ಸುಮ್ಮನೆ ಡಾಕ್ಟ್ರು ಆಗೋಕ್ಕಾಗಲ್ಲ. ಡಾಕ್ಟ್ರ್ ಅನ್ನೋದು ಒಂದು ಸೇವೆ. ಆ ಸೇವೆಗೆ ಮೂಲಭೂತವಾದ ಬೇಸನ್ನು ಹಾಕ್ಕೊಡದೆ ನಮ್ಮ ಆರ್ಯ ಕಾಲೇಜು. ಥ್ಯಾಂಕ್ ಯು ಮಕ್ಕಳ. ವಿಲ್ ಮೀಟ್ ಸಮ್ ಟೈಮ್ ಅಗೈನ್. ಆಲ್ ದ ವೆರಿ ಬೆಸ್ಟ್. ಓಕೆ, ಡೂ ವೆಲ್. ನೀಟ್ ಕ್ರ್ಯಾಕ್ ಮಾಡಿ ನಮ್ಮ ಕಾಲೇಜಿಗೆ ಯಾವಾಗಲೂ ನೀವು ಕಣ್ಮಣಿಗಳಾಗಿರಿ. ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಸ್ಪೇರಿಂಗ್ ಯುವರ್ ಟೈಮ್.